ಯಾಕೆ ಗುರು ಇದು ವಿಜಯ್ ಹಜಾರೆ ಟ್ರೋಫಿ ಇಷ್ಟು ಸ್ಲೋ ಮೂವ್ ಆಗ್ತಿದೆ ಈ ಮ್ಯಾಚಸ್ ಗಳು? ಯಾರು ಕೂಡ ರೆಕಾರ್ಡ್ಸ್ ನ ಬ್ರೇಕ್ ಮಾಡ್ತಾ ಇಲ್ಲ, ಸೆಂಚುರಿ ಕೂಡ ಹೊಡ್ತಿಲ್ಲ, ಬರ್ತದಂಗೆ ಔಟ್ ಕೂಡ ಆಗ್ತಿದ್ದಾರೆ. ನಿಮ್ಗೆ ಗೊತ್ತು, ರೋಹಿತ್ ಶರ್ಮಾ ಬರ್ತದಂಗೆ ಗೋಲ್ಡನ್ ಡಾಕಾಗಿ ಔಟ್ ಕೂಡ ಆಗಿದ್ರೆ. ಅದಾದ್ರೆ ವಿರಾಟ್ ಕೊಹ್ಲಿ ಅಂತ ಪರ್ಫಾರ್ಮ್ ಏನು ಕೂಡ ಮಾಡಿಲ್ಲ. ಕೇವಲ 61 ಬಾಲಿಗೆ 77 ರನ್ ಹೊಡೆದ್ಬಿಟ್ಟು ಔಟ್ ಆಗಿದ್ರೆ. ಅದು ಕೇವಲ 126 ಸ್ಟ್ರೈಕ್ ರೇಟ್ ಅಲ್ಲಿ ತುಂಬಾ ಸ್ಲೋ ಕೂಡ ಆಗ್ತಿದೆ. ಲಾಸ್ಟ್ ವಿಜಯ್ ಹಜಾರೆ ಟ್ರೋಫಿ ಏನ್ ಗುರು, ಬ್ಯಾಟ್ ಎತ್ತಿದ್ರೆ 6-4 ಆದ್ರೆ ಈ ಮ್ಯಾಚಸ್ ಫುಲ್ ಸ್ಲೋ ಡೌನ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಸೂರ್ಯವಂಶಿ ಕೂಡ ಅಷ್ಟೇ ಈ ಒಂದು ಮ್ಯಾಚ್ ಅಲ್ಲಿ ಕೂರಿಸಿದ್ದಾರೆ. ಮತ್ತೆ ನಮ್ಮ ಕರ್ನಾಟಕ ಕೇರಳ ಮ್ಯಾಚ್ ಕೂಡ ಮಾಡ್ತಿರುವಂತದ್ದು. ಸೊ ರಿವ್ಯೂ ಮಾಡೋಣ, ವಿಡಿಯೋನ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ. ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ ನ ಫಾಸ್ಟ್ ಅಪ್ಡೇಟ್ಸ್ ಅನ್ನ ಮುಂದೆ ನೋಡ್ತಾ ಇರ್ಬೋದು. ಕರ್ನಾಟಕ ಕೇರಳ ಮ್ಯಾಚ್ ಕೂಡ ನಡೀತಿರುವಂತದ್ದು. ಈಗಾಗಲೇ ಕೇರಳದ ಫಸ್ಟ್ ಇನ್ನಿಂಗ್ಸ್ ನಡೀತಿದೆ. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ 150 ರನ್ನಿಗೆ 50 ವಿಕೆಟ್ ಡಮ್ ಆಗಿದೆ. ಅದಾದ್ಮೇಲೆ 30 ಓವರ್ ಕಂಪ್ಲೀಟ್ ಕೂಡ ಆಗಿರುವಂತದ್ದು. ಕೇರಳ ಕಡೆಯಿಂದ ಯಾರು ಅಂತ ಪರ್ಫಾರ್ಮರ್ ಮಾಡಿಲ್ಲ ಅಂದ್ರೆ ಟಾಪ್ 3 ಬ್ಯಾಟ್ಸ್ಮನ್ಸ್ ಇದಾರೆ, ಎಲ್ಲ ಕೂಡ ಬೇಗ ಉದುರೋಗಿದ್ದಾರೆ. 12 ರನ್, 7 ರನ್, 0 ರನ್ ಈ ತರ ಆಗಿದ್ದಾರೆ. ಅದಾದ್ಮೇಲೆ ಒಬ್ಬ ನಿಂತ್ಕೊಂಡು ಆಡಿರುವಂತದ್ದು ಅಪರಾಜಿತ್ ಅಂತ 62 ಬಾಲಿಗೆ 71 ರನ್ ಹೊಡೆದಿದ್ದಾನೆ. ಅವನ್ ವಿಕೆಟ್ ಅನ್ನ ಶ್ರೇಯಸ್ ಗೋಪಾಲ್ ಅವರು ಉಳಿಸ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಕರ್ನಾಟಕದ ಬೌಲರ್ ಒಬ್ಬ ಇದನ್ಗುರು ಸಾಲಿಡ್ ಆಗಿ ಆಡ್ತಾ ಇದ್ದಾನೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ 3 ವಿಕೆಟ್ ಅನ್ನ ಉಡಾಯಿಸ್ಬಿಟ್ಟಿದೆ. ಈ ಮ್ಯಾಚ್ ಕೂಡ ಅಷ್ಟೇ 3 ವಿಕೆಟ್ ಅನ್ನ ಈಗಾಗಲೇ ಉಡಾಯಿಸಿರುವಂತದ್ದು. ಆಕ್ಚುಲಿ ಇನ್ನೂ ಕೂಡ 4 ಓವರ್ ಇದೆ. 6 ಓವರ್ ಕಂಪ್ಲೀಟ್ ಆಗಿದೆ. ಮತ್ತೆ 1 ಮೇಡಿನ್ ಓವರ್ ಕೂಡ ಮಾಡಿದ್ದಾನೆ. ಆಲ್ರೆಡಿ 3 ವಿಕೆಟ್ ಅನ್ನ ಕೂಡ ಆಯ್ತಾನೆ. ಮತ್ತೆ ಸಾಲಿಡ್ ಆಗಿ ಕಂಟ್ರೋಲ್ ಕೂಡ ಮಾಡಿದ್ರೆ 6 ಓವರಿಗೆ 24 ರನ್ ಅಷ್ಟೇ ಓಡಿಸ್ಕೊಂಡಿರೋದು. ಒಂಥರ ಸ್ಟಾರ್ ಪರ್ಫಾರ್ಮರ್ ಆಗಿ ಇಲ್ಲಿ ಬೌಲಿಂಗ್ ಕೂಡ ಮಾಡ್ತಿದ್ದಾನೆ. ನೋಡ್ಬೋದು, ಇನ್ನು ವಿಕೆಟ್ ಬಿದ್ರು ಬೀಳ್ಬೋದು, ಯಾಕಂದ್ರೆ ಇನ್ನು 6 ಓವರ್ ಅಷ್ಟೇ ಆಗಿರೋದು. ಇನ್ನು ಕೂಡ 4 ಓವರ್ ಪೆಂಡಿಂಗ್ ಕೂಡ ಇದೆ. ಇನ್ನ ಮುಂಬೈ ಉತ್ತರಾಖಂಡ್ ಮ್ಯಾಚ್ ಕಡೆ ಬರೋದಾದ್ರೆ ನಮ್ಮ ರೋಹಿತ್ ಶರ್ಮಾ ಅವರು ಯಾಕಂತ ಸ್ಲೋ ಆಗ್ಬಿಟ್ರಲ್ಲ. ಲಾಸ್ಟ್ ಮ್ಯಾಚಸ್ ನೋಡಿದ್ರೆ ಸೆಂಚುರಿ ಮೇಲೆ ಸೆಂಚುರಿ ಹೊಡೆದಿದ್ರು. ಈ ಮ್ಯಾಚಸ್ ನೋಡಿದ್ರೆ ಬರ್ತದಂಗೆ ಗೋಲ್ಡನ್ ಡಾಕ್ ಆಗಿ ಔಟ್ ಆಗ್ಬಿಟ್ರಲ್ಲ. ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ, ಅದೊಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಯಾವ ಪ್ಲೇಯರ್ ಒಂದು ಮ್ಯಾಚ್ ಅಲ್ಲಿ ಸಖತ್ತಾಗಿ ಆಡಿರ್ತಾರೆ, ಅವರು ನೆಕ್ಸ್ಟ್ ಮ್ಯಾಚ್ ಫ್ಲಾಪ್ ಆಗೋ ಚಾನ್ಸ್ ಕೂಡ ಇರುತ್ತೆ ಅಂತ. ಸೊ ಇದೇನಾದ್ರು ಒಂದು ಇಂಪ್ಯಾಕ್ಟ್ ಬಿತ್ತಾ ಗೊತ್ತಿಲ್ಲ ನನಗೆ. ಬಟ್ 0 ರನ್ನಿಗೆ ಔಟ್ ಆಗ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಸರ್ಫರಾಜ್ ಖಾನ್ 55 ರನ್ ಹೊಡೆದಿದ್ದಾರೆ. ಅದಾದ್ಮೇಲೆ ಮುಷೀರ್ ಖಾನ್ ಅಲ್ಲಿ 55 ರನ್ ಇಲ್ಲಿ ಹೊಡೆದಿರುವಂತದ್ದು. ಇನ್ನ ಡೆಲ್ಲಿಗೆ ಹೋಗೋಣ, ಡೆಲ್ಲಿ ಕಡೆ ಹೋಗ್ಬರೋಣ ಒಂದ್ ಸ್ವಲ್ಪ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಕೂಡ ಅಷ್ಟೇ 61 ಬಾಲ್ಗೆ 77 ರನ್ ಹೊಡೆದ್ರು. 13 4 ಹೊಡೆದಿದ್ದಾರೆ. ಮತ್ತೆ 1 6 ಅನ್ನ ಕೂಡ ಕೂರಿಸಿದ್ದಾರೆ. ಅದಾದ್ಮೇಲೆ ಕೇವಲ 126 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ದಾರೆ. ಇವತ್ತು ಸ್ವಲ್ಪ ಮ್ಯಾಚ್ ಸ್ಲೋ ಆಗಿದೆ. ಲಾಸ್ಟ್ ಮ್ಯಾಚ್ ಸುಮಾರು 101 ಬಾಲಿಗೆ 131 ರನ್ ಹೊಡೆದು ಒಂದೊಳ್ಳೆ ನ್ಯೂಸ್ ಸೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರು ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ. ಈ ಮ್ಯಾಚ್ ಇಬ್ರು ಕೂಡ ಸ್ವಲ್ಪ ಸ್ಲೋ ಆಗಿದ್ದಾರೆ. ಇವರು ಒಂದು ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ನಮ್ಮ ರೋಹಿತ್ ಶರ್ಮಾ ಅವ್ರು ಯಾಕೋ 0ಗೆ ಔಟ್ ಆಗ್ಬಿಟ್ಟು ಆರಾಮಾಗಿ ಕುತ್ಕೊಂತೀನಿ ಅಂತ ರೆಸ್ಟ್ ಅಲ್ಲಿ ಇದ್ದಾರೆ. ಅದಾದ್ಮೇಲೆ ಡೆಲ್ಲಿ ಟೀಮ್ ಕಡೆಯಿಂದ ವಿರಾಟ್ ಕೊಹ್ಲಿನ ಬಿಟ್ರೆ ಪಂತ್ ಸ್ವಲ್ಪ ಆಡ್ತಿದ್ದಾರೆ ಗುರು. ಅವ್ರಿಗೆ ಔಟ್ ಕೂಡ ಆಗಿದ್ದಾರೆ. 79 ಬಾಲಿಗೆ 70 ರನ್ ಕೂಡ ಹೊಡೆದಿದ್ದಾರೆ. ಅದ್ ಬಿಟ್ರೆ ಡೆಲ್ಲಿ ಟೀಮ್ ಕಡೆಯಿಂದ ಯಾರು ಕೂಡ ಅಂತ ಪರ್ಫಾರ್ಮರ್ ಇಲ್ಲ. ಹರ್ಷ ತ್ಯಾಗಿ ಅಂತ ಈಗ 43 ಬಾಲಿಗೆ 30 ರನ್ ಕೂಡ ಕೂರಿಸಿದ್ದಾರೆ. ಅದು 83 ಸ್ಟ್ರೈಕ್ ರೇಟ್ ಅಲ್ಲಿ. ಅದೇ ಹೇಳಿದ್ನಲ್ಲ ಗುರು, ಈ ಮ್ಯಾಚಸ್ ತುಂಬಾ ಸ್ಲೋ ಕೂಡ ಹೋಗ್ತಿದೆ. ಲಾಸ್ಟ್ ಮ್ಯಾಚಸ್ ಯಾರು ಇಶಾನ್ ಕಿಶನ್, ದೇವದತ್ ಪಡಿಕ್ಕಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಸೂರ್ಯವಂಶಿ ಎಷ್ಟು ಆದ್ಮೇಲೆ ಇನ್ನೊಬ್ಬರ ಸಕೀಬ್ ಗಣಿ ಅಂತ ಅವನು ಕೂಡ ಅಷ್ಟೇ 126 ರನ್ ಹೊಡೆದಿದ್ದ. ಈ ಮ್ಯಾಚ್ ಸ್ವಲ್ಪ ಸ್ಲೋ ಕೂಡ ಆಗ್ತಿದೆ. ಲಾಸ್ಟ್ ಮ್ಯಾಚಸ್ ಏನಾಗ್ತದೆ, ಇಷ್ಟೊತ್ತಿಗೆ ಒಂದ್ ಗಂಟೆ ಆಗ್ತದಂಗೆ ಸಖತ್ತಾಗಿ ನ್ಯೂಸಸ್ ಗಳು ಕೂಡ ಸಿಕ್ತಿತ್ತು. ಆದ್ರೆ ಈ ಮ್ಯಾಚಸ್ ಗಳು ತುಂಬಾ ಸ್ಲೋ ಮೂವ್ ಆಗ್ತಾ ಇದೆ. ಮತ್ತೆ ಈ ಮ್ಯಾಚ್ ಅನ್ನ ಸೂರ್ಯವಂಶನ ಕೂರಿಸ್ಬಿಟ್ಟಿದ್ದಾರೆ. ಬಿಹಾರ್ ಮತ್ತೆ ಯಾವ್ದಿದು ಮಣಿಪುರ್ ಮ್ಯಾಚ್ ಕೂಡ ನಡೀತಿರುವಂತದ್ದು. ಅದು ಕೂಡ ತುಂಬಾ ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಸೂರ್ಯವಂಶಿ ಇಲ್ಲ ಅನ್ಸುತ್ತೆ. ಹಾಗಾಗಿ ಸೂರ್ಯವಂಶಿ ಏನೋ ಕೂರಿಸಿದಾರೆ ಅಂದ್ರೆ, ಅವನು ಲಾಸ್ಟ್ ಮ್ಯಾಚ್ ನಿಮ್ಗೆ ಗೊತ್ತಿರಂಗೆ 190 ರನ್ ಬೀಸಿ ಹಂಗೆ ಚೆಚ್ಚಿಬಿಟ್ಟ, ಬೆಂಕಿ ಮಾಡ್ಬಿಟ್ಟ. ಹಾಗಾಗಿ ಅವನಿಗೇನೋ ಅವಾರ್ಡ್ ಕೊಡಕ್ಕೆ ಅಂತ ಡೆಲ್ಲಿಗೆ ಕರೆದಿದ್ದಾರೆ ಅಂತ ಅಣ್ಣ ಅಲ್ಲಿಗೆ ಅವಾರ್ಡ್ ಇಸ್ಕೊಳಕ್ ಹೋಗಿದ್ದಾರೆ. ಹಾಗಾಗಿ ಈ ಮ್ಯಾಚ್ ಅನ್ಅವೈಲೇಬಲ್ ಕೂಡ ಆಗಿದ್ದಾರೆ. ಆಕ್ಚುಲಿ ಇನ್ನು ಕೂಡ ಫಸ್ಟ್ ಇನ್ನಿಂಗ್ಸ್ ನಡೆದಿದೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಏನಾದ್ರು ಈ ಮ್ಯಾಚಸ್ ಗಳು ಮ್ಯಾಜಿಕ್ ಮಾಡ್ಬೋದು ಅಂತ ನೋಡೋಣ. ಲಾಸ್ಟ್ ಮ್ಯಾಚಸ್ ಏನಾಗಿತ್ತು ಅಂದ್ರೆ ಎಲ್ಲ ಫಸ್ಟ್ ಮ್ಯಾಚ್ ಅಲ್ಲೇ ಸೆಂಚುರಿ ಮೇಲೆ ಸೆಂಚುರಿ ರೆಕಾರ್ಡ್ಸ್ ಬ್ರೇಕ್ ಮಾಡಿದ್ರು. ಬಟ್ ಈ ಮ್ಯಾಚಸ್ ಏನಾದ್ರು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಮ್ಯಾಜಿಕ್ ಆಗುತ್ತಾ ನೋಡ್ಬೇಕು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಫಾಸ್ಟ್ ಅಟ್ಪಾಟ್ಸ್ ಜೊತೆಗೆ. ವಿಡಿಯೋಗೆ ಲೈಕ್ ಮಾಡಿ ಅಂದ್ರೆ ಹೊಡಿರಿ ಒಂದು ಲೈಕ್ ಅನ್ನ. ನಿಮ್ದು ಏನೇ ಫೀಡ್ಬ್ಯಾಕ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.